Welcome back to Bhavadnyanantara. I am Chidanand Mugli. Let's float in the ocean of knowledge. ಇದೊಂದು ಫುಲ್ ಕೋರ್ಸ್ ಆಗಿರುತ್ತೆ ನೆಟ್ ಸೆಟ್ ಹಾಗೆ JRF ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೊಂದು ಸ್ಫೂರ್ತಿ ಸಿಗುತ್ತೆ ಮುಂದೆ ಎಲ್ಲ ವಿಷಯದ್ದು ಎಲ್ಲ ಸಬ್ಜೆಕ್ಟ್ದು ಎಲ್ಲ ಟಾಪಿಕ್ದು ನಾವು ವಿಡಿಯೋಗಳನ್ನ ತೊಗೊಂಬರೋಕೆ ಹೆಲ್ಪ್ ಆಗುತ್ತೆ ಸ್ಫೂರ್ತಿ ಸಿಕ್ಕರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಪ್ರಾರಂಭಿಸ್ತಾ ಇದ್ದೀನಿ. ನಿನ್ನೆ ಕ್ಲಾಸ್ನಲ್ಲಿ ನಾವು ಮೀನಿಂಗ್ ಆಫ್ ಕೋರಿಲೇಷನ್ ನೋಡಿದ್ದಾಗಿದೆ, ಹಾಗೆ ಎಕ್ಸಾಂಪಲ್ಸ್ ನೋಡಿದ್ವಿ ಕೋರಿಲೇಷನ್ ಅದ್ದು. ಆಮೇಲೆ ಯೂಸಸ್ ಆಫ್ ಕೋರಿಲೇಷನ್, ಎದಕ್ಕೆ ಯೂಸ್ ಮಾಡ್ತಾರೆ ಕೋರಿಲೇಷನ್ ಅನ್ನೋದನ್ನು ನೋಡಿದ್ವಿ. ಹಾಗೆ ಡಿಫ್ರೆನ್ಸ್ ಬಿಟ್ವೀನ್ ಕೋರಿಲೇಷನ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಮತ್ತು ಕೋರಿಲೇಷನ್ ಮಧ್ಯೆ ಇರುವಂಥ ಡಿಫ್ರೆನ್ಸ್ ನೋಡಿದ್ವಿ. ಅದನ್ನ ಬಿಟ್ರೆ ಕಾಸೇಷನ್ ಆ್ಯಂಡ್ ಕಾಸೇಷನ್ ಮತ್ತು ಕೋರಿಲೇಷನ್ ಏನೇನು ವ್ಯತ್ಯಾಸ ಇರುತ್ತೆ ಅಂತ ನೋಡಿದ್ವಿ. ಹಾಗೆ ಟೈಪ್ಸ್ ಆಫ್ ಕೋರಿಲೇಷನ್ ನೆಕ್ಸ್ಟ್ ಏನು ನೋಡಿದ್ವಿಪ್ಪ ಅಂದ್ರೆ ಟೈಪ್ಸ್ ಆಫ್ ಕೋರಿಲೇಷನ್, ಅದರಲ್ಲಿ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು, ಅದರಲ್ಲಿ ಸ್ಟ್ರಾಂಗ್ ಪಾಸಿಟಿವ್ ಮತ್ತು ಸ್ಟ್ರಾಂಗ್ ನೆಗೆಟಿವ್ ಅಂತ ಬರುತ್ತೆ, ಮಾಡರೇಟ್ ಅಂತ ಬರುತ್ತೆ, ಲೀನಿಯರ್ ಕೋರಿಲೇಷನ್ ಮತ್ತು ನಾನ್ ಲೀನಿಯರ್ ಕೋರಿಲೇಷನ್, ಇವೆಲ್ಲ ಟೈಪ್ನ ನಾವು ನಿನ್ನೆ ಕ್ಲಾಸ್ನಲ್ಲಿ ಅಭ್ಯಾಸ ಮಾಡಿದ್ವಿ. ಯಾರು ವಿಡಿಯೋನ ನೋಡಿಲ್ಲಲ್ಲ ಅದನ್ನ ಹೋಗಿ ಚೆಕ್ ಮಾಡಿ, ಪ್ಲೇಲಿಸ್ಟ್ನಲ್ಲಿ ಎಲ್ಲ ವಿಡಿಯೋಸ್ ಇರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಬೋದು. ಇವತ್ತಿನ ಕ್ಲಾಸ್ನ ಪ್ರಾರಂಭ ಮಾಡೋಣ. ಮೆಥಡ್ಸ್ ಆಫ್ ಡಿಟರ್ಮೈನಿಂಗ್ ಕೋರಿಲೇಷನ್. ಎಷ್ಟು ಮೆಥಡ್ಸ್ ಇದಾವೆ? ಟೋಟಲ್ 3 ಮೆಥಡ್ಸ್ ಬರ್ತವೆ ಕೋರಿಲೇಷನ್ನ ಕಂಡುಹಿಡಿಯೋಕ್ಕೋಸ್ಕರ. ಒಂದನೇದ್ದು ಸ್ಕ್ಯಾಟರ್ ಡಯಾಗ್ರಾಮ್, ಎರಡನೇದ್ದು ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್, ಹಾಗೆ ಮೂರನೇದು ಬಂದ್ರೆ ಸ್ಪಿಯರ್ಮನ್ಸ್ ರ್ಯಾಂಕ್ ಡಿಫರೆನ್ಸ್ ಮೆಥಡ್. ಇವು 3 ಮೆಥಡ್ನ ನಾವು ಬಹಳಷ್ಟು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವು 3 ಮೆಥಡ್ ಬಗ್ಗೆ ನಾವು ಕ್ಲಾಸ್ಗಳಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ನೇದ್ದು ಸ್ಕ್ಯಾಟರ್ ಡಯಾಗ್ರಾಮ್. ಸ್ಕ್ಯಾಟರ್ ಡಯಾಗ್ರಾಮ್ ಅಂದ್ರೆ ಏನು ನೋಡಿ, ಡಿಫರೆಂಟ್ ವ್ಯಾಲ್ಯೂಸ್ ಆರ್ ಪ್ಲಾಟೆಡ್ ಇನ್ ಗ್ರಾಫ್ ನಲ್ಲಿ ಡಿಫರೆಂಟ್ ವ್ಯಾಲ್ಯೂಸ್ನ ಪ್ಲಾಟ್ ಮಾಡಲಾಗುತ್ತೆ. ಡಿಪೆಂಡೆಂಟ್ ವೇರಿಯೇಬಲ್ಸ್ ಆರ್ ರಿಪ್ರೆಸೆಂಟೆಡ್ ಆನ್ y axis and independent variables are represented on x axis. y axis ನಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಇರ್ತವೆ, ಹಾಗೆ ಇಂಡಿಪೆಂಡೆಂಟ್ ವೇರಿಯೇಬಲ್ ನಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಎಲ್ಲ x axis ನಲ್ಲಿ ಇರ್ತವೆ. ಒಂದು ಗ್ರಾಫ್ ಅಂತ ತಿಳ್ಕೊಂಡ್ರೆ x ಮತ್ತು y axis ಇರ್ತವೆ. ಇದರಲ್ಲಿ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಬಂದ್ರೆ y axis ನಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಇರ್ತವೆ. ಓಕೆ, the diagram of dots so obtained is called a scatter diagram. ಇದರಲ್ಲಿ ಡಾಟ್ಸ್ ನ ಹಾಕ್ತಾ ಹೋಗ್ತೀವಿ, ಎಲ್ಲಿ ಡಾಟ್ಸ್ ಬರ್ತಾವಲ್ಲ ಅಲ್ಲಿ. ಈ ಡಯಾಗ್ರಾಮ್ ನ ಏನ್ ಅಂತೀವಪ್ಪ ಅಂತಂದ್ರೆ ಸ್ಕ್ಯಾಟರ್ ಡಯಾಗ್ರಾಮ್ ಅಂತ ಕರಿತೀವಿ. ಇಫ್ ದ ಪ್ಯಾಟರ್ನ್ಸ್ ಆಫ್ ದಿ ಡಾಟ್ಸ್ ಆನ್ ಎ ಸ್ಕ್ಯಾಟರ್ ಡಯಾಗ್ರಾಮ್ ಆರ್ ಅಪ್ವರ್ಡ್ ಸ್ಲೋಪಿಂಗ್ ದೆನ್ ಕೋರಿಲೇಷನ್ ಇಸ್ ಪಾಸಿಟಿವ್. ಅವೇನ್ರ ಡಾಟ್ಸ್ ಅಪ್ವರ್ಡ್ ಸ್ಲೋಪಿಂಗ್ ಇದ್ರೆ ಅದು ಪಾಸಿಟಿವ್ ಕೋರಿಲೇಷನ್ ಆಗಿರುತ್ತೆ. ಇಫ್ ದ ಪ್ಯಾಟರ್ನ್ಸ್ ಆಫ್ ದಿ ಡಾಟ್ಸ್ ಆನ್ ದಿ ಸ್ಕ್ಯಾಟರ್ ಡಯಾಗ್ರಾಮ್ ಆರ್ ಡೌನ್ವರ್ಡ್ ಸ್ಲೋಪಿಂಗ್ ಇದ್ರೆ ದಟ್ ಈಸ್ ಕಾಲ್ಡ್ ನೆಗೆಟಿವ್ ಕೋರಿಲೇಷನ್. ಅದನ್ನ ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೀವಿ. ಇಫ್ ದ ಡಾಟ್ಸ್ ಡು ನಾಟ್ ಶೋ ಎನಿ ಟ್ರೆಂಡ್, ಯಾವುದೇ ರೀತಿಯಂತ ಟ್ರೆಂಡ್ ನ ತೋರಿಸ್ತಾ ಇಲ್ಲ, 1ನೇ ಡಾಟ್ ಇಲ್ಲಿ ಬಂದು 2ನೇ ಡಾಟ್ ಇಲ್ಲಿ ಬಂದು 3ನೇ ಡಾಟ್ ಹಿಂಗ್ ಏನ್ರ ಹೆಚ್ಚು ಕಡಿಮೆ ಇದ್ರೆ ಅದರಲ್ಲಿ ಏನಂತ ಅರ್ಥ ಕೊಡುತ್ತಪ್ಪ ಅಂತಂದ್ರೆ ದ 2 ವೇರಿಯೇಬಲ್ಸ್ ಹ್ಯಾವ್ ನೋ ಕೋರಿಲೇಷನ್. ಅವೆರಡು ವೇರಿಯೇಬಲ್ ಮಧ್ಯೆ ಯಾವುದೇ ರೀತಿಯಾದಂತ ಕೋರಿಲೇಷನ್ ಇಲ್ಲ ಅಂತ ಅರ್ಥ ಕೊಡುತ್ತೆ. ಕೋರಿಲೇಷನ್ ಅಂದ್ರೆ ಏನು? ಎರಡು ವೇರಿಯೇಬಲ್ ಮಧ್ಯೆ ರಿಲೇಶನ್ಶಿಪ್ ನ ಅನಲೈಸ್ ಮಾಡೋದಾಗಿರುತ್ತೆ. ಎಷ್ಟು ರಿಲೇಟಿವ್ ಆಗಿದಾವೆ ಒಂದು ವೇರಿಯೇಬಲ್ ಇಂದ ಇನ್ನೊಂದು ವೇರಿಯೇಬಲ್ ಅನ್ನೋದು ಆಗಿರುತ್ತೆ. ನಿನ್ನೆ ಕ್ಲಾಸ್ನಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ, ಹೋಗಿ ಈ ಕ್ಲಾಸ್ನ ಡೈರೆಕ್ಟ್ ಆಗಿ ನೋಡ್ಬೇಡಿ, ಆ ಕ್ಲಾಸ್ ನೋಡ್ಕೊಂಡ್ಬಂದು ಈ ಕ್ಲಾಸ್ನ ನೋಡಿ. ಓಕೆ, ನೆಕ್ಸ್ಟ್ ಬಂದ್ರೆ ಹೇಗೆ ಹಾಕೋದು ಇದನ್ನ ಸ್ಕ್ಯಾಟರ್ ಡಯಾಗ್ರಾಮ್ ನೋಡಿ. ಒಂದು ವೇರಿಯೇಬಲ್ ಎಕ್ಸೆಲ್ ನಾಲೆಜ್ ಸ್ಕೋರ್, ಒಂದು ಕಂಪ್ನಿ ಇದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಎಕ್ಸೆಲ್ ನಾಲೆಜ್ ಎಷ್ಟಿದೆ ಎಂಪ್ಲಾಯೀಸ್ಗೆ ಅನ್ನೋದನ್ನ ಸ್ಕೋರ್ ಕೊಟ್ಟಿದ್ದಾರೆ. 1ನೇ ಎಂಪ್ಲಾಯಿ 7 ಮಾರ್ಕ್ಸ್ ಸಿಕ್ಕಿದಾವೆ, ಅದರಲ್ಲಿ 2ನೇ ಎಂಪ್ಲಾಯಿ 8 ಮಾರ್ಕ್ಸ್, ಹಾಗೆ 3ನೇ ಎಂಪ್ಲಾಯಿ 2 ಮಾರ್ಕ್ಸ್, ಹಾಗೆ ಅಷ್ಟು ಎಂಪ್ಲಾಯಿ ಸ್ಕೋರ್ನ ಫಸ್ಟ್ ಕಾಲಮ್ನಲ್ಲಿ ಇದಾವೆ. ಹಾಗೆ ಅವ್ರ ಸ್ಯಾಲ್ರಿ ಕೂಡ ಅವ್ರ ಎಕ್ಸೆಲ್ ನಾಲೆಜ್ ಬೇಸಿಸ್ ಮೇಲೆ ಇರುತ್ತೆ ಅಂತ ಇಲ್ಲಿ ಅಸ್ಯೂಮ್ ಮಾಡಲಾಗಿದೆ. 7 ಸ್ಕೋರ್ ಇದ್ದವಂಗ ಸ್ಯಾಲ್ರಿ 6,50,000 ಇದ್ರೆ 2 ಸ್ಕೋರ್ ಇದ್ದವಂಗ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದ್ರೆ 2 ಲಕ್ಷ ಇದೆ. ಹೀಗೆ ಒಂದು ಇಂಡಸ್ಟ್ರಿ ಅಥವಾ ಒಂದು ಏನಿರ್ಬೋದಪ್ಪ ಅಂತಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ಅನಲೈಸ್ ಮಾಡಿರುವಂತ ಡಾಟಾನ
ಸ್ಕ್ಯಾಟರ್ ಡಯಾಗ್ರಾಮ್ ನಲ್ಲಿ ತೋರಿಸ್ಕೋಬೇಕಾದ್ರೆ 2 ಸ್ಕೋರ್ ಇದ್ದವಂಗೆ 2 ಲಕ್ಷ ಡಾಟ್ ಇಲ್ಲಿ ಹಾಕಿದ್ದಾರೆ. ಹಾಗೆ 4 ಸ್ಕೋರ್ ಇದ್ದವಂಗೆ ಇಲ್ಲಿದೆ ನೋಡಿ 4,40,000 ಇಲ್ಲಿ ಬರುತ್ತೆ. ಹಾಗೆ ಒಂದು ಡಯಾಗ್ರಾಮ್ ನ ಇಲ್ಲಿ ಡಾಟ್ ಮೂಲಕ ತೋರಿಸಲಾಗುತ್ತೆ. ಡಾಟ್ ನ ಕೂಡಿಸ್ಬೇಕಾದ್ರೆ ಒಂದು ಲೈನ್ ಹೀಗೆ ಬರುತ್ತಲ್ಲ, ಒಂದು ಲೈನ್ ನಾವು ಲೈನ್ ಆಗಿ ಎಳಿಬಹುದಲ್ಲ, ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಸ್ಕ್ಯಾಟರ್ ಡಯಾಗ್ರಾಮ್ ಅಂತ ಕರೆಯಲಾಗುತ್ತೆ. ಇಷ್ಟೇ, ಸ್ಕ್ಯಾಟರ್ ಡಯಾಗ್ರಾಮ್ ಪ್ಲಾಟ್ ಮಾಡೋದು ಕೂಡ ಇಷ್ಟೇ ಇರುತ್ತೆ. ಒಂದು ವೇರಿಯೇಬಲ್ ಇದು ಇದರಲ್ಲಿ ಎಕ್ಸೆಲ್ ನಾಲೆಜ್ ಸ್ಕೋರ್ಸ್ ದಟ್ ವಾಸ್ ಇಂಡಿಪೆಂಡೆಂಟ್ ವೇರಿಯೇಬಲ್, ಅದು ಯಾವ್ದ್ರ ಮೇಗೂ ಡಿಪೆಂಡ್ ಆಗಿರೋದಲ್ಲ. ಹಾಗೆ ಸ್ಯಾಲ್ರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂದ್ರೆ ಅವ್ರ ಎಕ್ಸೆಲ್ ನಾಲೆಜ್ ಸ್ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನುವಂತ ಅರ್ಥ ಈ ಸ್ಕ್ಯಾಟರ್ ಡಯಾಗ್ರಾಮ್ ಕೊಡುತ್ತೆ ನಮ್ಗೆ ಇಲ್ಲಿ. ಅಂದ್ರೆ ಎಕ್ಸ್ ಆಕ್ಸಸ್ ಇರೋದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ, ವೈ ಆಕ್ಸಸ್ ಅಲ್ಲಿ ಇರೋದು ಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ. ಸೊ ದಟ್ ವಾಸ್ ಸ್ಯಾಲ್ರಿ ಇಸ್ ಡಿಪೆಂಡ್ ಆನ್ ಎಕ್ಸೆಲ್ ನಾಲೆಜ್ ಸ್ಕೋರ್. ನೆಕ್ಸ್ಟ್ ಬಂದ್ರೆ ಹಂಗೆ ಸ್ಕ್ಯಾಟರ್ ಪ್ಲಾಟ್ನ ಹಾಕ್ತಾ ಹೋಗಿದ್ರೆ ಅದರಲ್ಲಿ ಪಾಸಿಟಿವ್ ಅಂಡ್ ಲೀನಿಯರ್ ಅಂತಂದ್ರೂ ನಿನ್ನೆ ನೋಡಿದೀವಿ ನಾವು. ಒಂದು ಕರೆಕ್ಟ್ ಆದಂತ ಲೈನ್ ಡ್ರಾ ಆಗ್ತಾ ಇದ್ರೆ ಅದು ಲೀನಿಯರ್ ಅಂತ ಅರ್ಥ ಕೊಡುತ್ತೆ. ಅಥವಾ ಕರ್ವಿ ಲೈನ್ ಇದ್ರೆ, ಲೈನ್ ಎಕಡೆ ಬಂದ್ರೆ ಅವು ನಾನ್ ಲೀನಿಯರ್ ಕೋರಿಲೇಷನ್ ಅಂತ ಅರ್ಥ ಕೊಡುತ್ತೆ ಅಂತ ನಿನ್ನೆ ನೋಡಿದ್ವಿ. ಇದು ನೋಡಿ ನೆಗೆಟಿವ್ ನಾನ್ ಲೀನಿಯರ್ ಅಂತ ಇದೆ. ಹಾಗೆ ಇದು ನೆಗೆಟಿವ್ ಲೀನಿಯರ್, ಇದೊಂದು ಸ್ಟ್ರೇಟ್ ಲೈನ್ ಇದೆ ಸೊ ನೆಗೆಟಿವ್ ಲೀನಿಯರ್ ಆಗುತ್ತೆ. ಬಟ್ ಇದು ಕರ್ವಿ ಲೈನ್ ಇದೆ ಸೊ ನೆಗೆಟಿವ್ ನಾನ್ ಲೀನಿಯರ್ ಕೋರಿಲೇಷನ್ ಆಗುತ್ತೆ. ಹಾಗೆ ಮತ್ ಬಂದ್ರೆ ನೋ ರಿಲೇಷನ್, ಇದರಲ್ಲಿ ಯಾವುದೇ ರೀತಿಯಾದಂತ ಲೈನ್ಸ್ ನಾವು ಡ್ರಾ ಮಾಡಕ್ ಆಗಲ್ಲ. ಎಲ್ಲಿಂದ ಎಲ್ಲಿ ಅಂತ ಡ್ರಾ ಮಾಡ್ತೀರಿ, ಸೊ ಯಾವುದೇ ರೀತಿಯಾದಂತ ರಿಲೇಶನ್ಶಿಪ್ ಇಲ್ಲಿ ಬಿಲ್ಡ್ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ರೆ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಸ್ಕ್ಯಾಟರ್ ಡಯಾಗ್ರಾಮ್. ಮೊದಲು ಮೆರಿಟ್ಸ್ ನ ನೋಡ್ಬಿಡೋಣಂತೆ. ಸ್ಕ್ಯಾಟರ್ ಡಯಾಗ್ರಾಮ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಇವನ್ ಎ ಲೇಮನ್ ಹೂ ಈಸ್ ನಾಟ್ ಎ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಆರ್ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಹಾಗೆ ಮ್ಯಾಥಮೆಟಿಕ್ಸ್ ನಲ್ಲಿ ಗುಡ್ ಇರಲಿಲ್ಲ ಅಂದ್ರೂ ಕೂಡ ಒಬ್ಬ ಲೇಮನ್ ನಾರ್ಮಲ್ ಆದಂತ ಪರ್ಸನ್, ಸಾಮಾನ್ಯ ಜನ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಸ್ಕ್ಯಾಟರ್ ಡಯಾಗ್ರಾಮ್ ನ. ಬಹಳಷ್ಟು ಈಸಿ ಇರುತ್ತೆ. ಯಾಕಪ್ಪ ಅಂತಂದ್ರೆ ಡಾಟ್ ಮೂಲಕ ಅಷ್ಟೇ ನಾವು ಅನಲೈಸ್ ಮಾಡ್ತೀವಿ. ಓಕೆ, ಇಫ್ ದ ರಿಲೇಷನ್ ಈಸ್ ಫೇರ್ಲಿ ಅಪಿರೆಂಟ್ ದೆನ್ ಇಟ್ ಕ್ಯಾನ್ ಬಿ ಶೋ ಥ್ರೂ ಸ್ಕ್ಯಾಟರ್ ಡಯಾಗ್ರಾಮ್ ರಾದರ್ ದೆನ್ ಬೈ ಕ್ಯಾಲ್ಕುಲೇಟಿಂಗ್ ಥ್ರೂ ಮ್ಯಾಥಮೆಟಿಕಲ್ ಫಾರ್ಮುಲಾ. ಸ್ಕ್ಯಾಟರ್ ಡಯಾಗ್ರಾಮ್ ಮೂಲಕನೇ ನಾವು ಯಾವ ವೇರಿಯೇಬಲ್ ಮಧ್ಯೆ ಇರುವಂತ ರಿಲೇಶನ್ಶಿಪ್ ನ ತೋರಿಸೋದ್ರಿಂದ ಮ್ಯಾಥಮೆಟಿಕಲ್ ಫಾರ್ಮುಲಾ ಏನಿರಲ್ಲ, ಸೊ ಈಸಿಯಾಗಿ ಒಬ್ಬ ನಾರ್ಮಲ್ ಆದಂತ ಪರ್ಸನ್ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ಆ ಸ್ಕ್ಯಾಟರ್ ಡಯಾಗ್ರಾಮ್ ನ ನೋಡೋದ್ರ ಮೂಲಕ ಆ 2 ವೇರಿಯೇಬಲ್ ಮಧ್ಯೆ ಎಷ್ಟು ರಿಲೇಶನ್ಶಿಪ್ ಬಿಲ್ಡ್ ಆಗಿದೆ ಅನ್ನೋದನ್ನ ತಿಳ್ಕೊಬಹುದಾಗಿರುತ್ತೆ. ಅದು ಪಾಸಿಟಿವ್ ರಿಲೇಷನ್ ಇರುತ್ತಾ ಅಥವಾ ನೆಗೆಟಿವ್ ರಿಲೇಷನ್ ಇರುತ್ತಾ, ನೆಗೆಟಿವ್ ಇದ್ರು ಎಷ್ಟು ನೆಗೆಟಿವ್ ಇದೆ, ಎಷ್ಟು ಡಿಗ್ರಿ ಅದರ ನೆಗೆಟಿವಿಟಿ ಇದೆ, ಪಾಸಿಟಿವ್ ಇದ್ರೆ ಎಷ್ಟು ಡಿಗ್ರಿ ಅದರ ಪಾಸಿಟಿವಿಟಿ ಇದೆ, ಹೀಗೆ ಹಲವಾರು ವಿಷಯಗಳನ್ನ ಸ್ಕ್ಯಾಟರ್ ಡಯಾಗ್ರಾಮ್ ಮೂಲಕನೇ ಅವನು ತಿಳ್ಕೊಬಹುದಾಗಿರುತ್ತೆ. ಹಾಗೆ ಡಿಮೆರಿಟ್ಸ್ ಬಂದ್ರೆ ದಿಸ್ ಮೆಥಡ್ ಡಸ್ ನಾಟ್ ಗಿವ್ ಎನಿ ಕ್ವಾಂಟಿಟೇಟಿವ್ ಫಿಗರ್, ಯಾವುದೇ ರೀತಿಯಾದಂತ ಕ್ವಾಂಟಿಟೇಟಿವ್ ಫಿಗರ್ ಇದು ಒದಗಿಸಲ್ಲ, ಯಾವುದೇ ರೀತಿಯಾದಂತ ಒಂದು ವ್ಯಾಲ್ಯೂನ ಇದು ಕೊಡಲ್ಲ. ಆಫ್ ಡಿಗ್ರಿ ಆಫ್ ಕೋರಿಲೇಷನ್, ಹೆನ್ಸ್ ಕಂಪ್ಯಾರಿಸನ್ ಆಫ್ ಡಿಫರೆಂಟ್ ಡಾಟಾ ಅಂಡ್ ದೇರ್ ಕೋರಿಲೇಷನ್ ಆರ್ ನಾಟ್ ಪಾಸಿಬಲ್. 2 ಡಾಟಾ ಸೆಟ್ ನ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಅಥವಾ 2 ವೇರಿಯೇಬಲ್ಸ್ ಮಧ್ಯೆ 2 ವೇರಿಯೇಬಲ್ಸ್ ನ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಪಾಸಿಬಿಲಿಟಿ ಆಗಲ್ಲ. 2 ಡಯಾಗ್ರಾಮ್ ನ ತಂದಿಟ್ಬಿಟ್ಟು ತೋರಿಸಿದ್ರೆ ಇವ್ಯಾವು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರುತ್ತೆ. ಬಟ್ 2 ಮಧ್ಯೆ ಕಂಪ್ಯಾರಿಸನ್ ಬೇಕಂತಂದ್ರೆ ಅದರಲ್ಲಿ ಒಂದು ಡಿಗ್ರಿ ಆಫ್ ಕೋರಿಲೇಷನ್ ಅನ್ನುವಂತ ಒಂದು ಪಾಯಿಂಟ್ ಬೇಕಾಗತ್ತೆ, ಫಿಗರೇಟಿವ್ ಪಾಯಿಂಟ್ ಬೇಕಾಗತ್ತೆ. ಓಕೆ, ಸ್ಕ್ಯಾಟರ್ ಡಯಾಗ್ರಾಮ್ ಈಸ್ ನಾಟ್ ಎ ಅಬ್ಜೆಕ್ಟಿವ್ ಮೆಥಡ್ ಆಫ್ ಮೆಜರಿಂಗ್ ಕೋರಿಲೇಷನ್. ಕೋರಿಲೇಷನ್ ಮೆಜರ್ ಮಾಡೋದ್ರಲ್ಲಿ ಸ್ಕ್ಯಾಟರ್ ಡಯಾಗ್ರಾಮ್ ಒಂದು ಅಬ್ಜೆಕ್ಟಿವ್ ಮೆಥಡ್ ಆಗಿರೋದಿಲ್ಲ, ಅದಕ್ಕೆ ಇದೊಂದು ಡಿಮೆರಿಟ್ ಆಗಿರುತ್ತೆ. 2ನೇ ಮೆಥಡ್ ಬಂದ್ರೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. 2ನೇ ಮೆಥಡ್ ಬಂದ್ರೆ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಕಾರ್ಲ್ ಪಿಯರ್ಸನ್ಸ್ ಆಫ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಈಸ್ ಆನ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಮ್ಯಾಥಮೆಟಿಕಲ್ ಮೆಥಡ್. ಬಹಳಷ್ಟು ಯೂಸ್ ಮಾಡುವಂತ ಮ್ಯಾಥಮೆಟಿಕಲ್ ಮೆಥಡ್ ಆಗಿರುತ್ತೆ. ಕೋರಿಲೇಷನ್ ನ ಕಂಡುಹಿಡಿಯೋಕ್ಕೋಸ್ಕರ ಯೂಸ್ ಮಾಡುವಂತ ಮ್ಯಾಥಮೆಟಿಕಲ್ ಮೆಥಡ್ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್, ಇನ್ ವಿಚ್ ದ ನ್ಯೂಮರಿಕಲ್ ರಿಪ್ರೆಸೆಂಟೇಷನ್ ಈಸ್ ಅಪ್ಲೈಡ್. ಒಂದು ನ್ಯೂಮರಿಕಲ್ ರಿಪ್ರೆಸೆಂಟೇಷನ್ ನ ಇದರಲ್ಲಿ ಅಪ್ಲೈ ಮಾಡ್ಕೊಳ್ಳಲಾಗುತ್ತೆ ಟು ಮೆಷರ್ ದ ಲೆವೆಲ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಲೀನಿಯರ್ಲಿ ರಿಲೇಟೆಡ್ ವೇರಿಯೇಬಲ್ಸ್. 2 ಲೀನಿಯರ್ ರಿಲೇಷನ್ ಇರುವಂತ ವೇರಿಯೇಬಲ್ಸ್ ಮಧ್ಯೆ ಇರುವಂತ ರಿಲೇಷನ್ ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ಕಾರ್ಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ನ ಯೂಸ್ ಮಾಡಲಾಗುತ್ತೆ. ದ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಈಸ್ ಎಕ್ಸ್ಪ್ರೆಸ್ಡ್ ಬೈ R.
ಕಂಡುಹಿಡಿದಂಥ ವ್ಯಾಲ್ಯೂನ ಆರ್ಲಿಂದ ಎಕ್ಸ್ಪ್ರೆಸ್ ಮಾಡಲಾಗುತ್ತೆ. ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ನ ಆರ್ಲಿಂದ ಎಕ್ಸ್ಪ್ರೆಸ್ ಮಾಡಲಾಗುತ್ತೆ. ಫಾರ್ಮುಲಾ ಬಂದ್ಬಿಟ್ಟು ಸಿಗ್ಮಾ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಎಕ್ಸ್ ಬಾರ್ ಅಂದ್ರೆ ಆಲ್ರೆಡಿ ಗೊತ್ತಿದೆ ನಮಗೆ ಮೀನ್ ಅಂತ, ಎಕ್ಸ್ ಅಂತಂದ್ರೆ ಡಾಟಾ ಪಾಯಿಂಟ್, ಹಾಗೆ ವೈ ಮೈನಸ್ ವೈ ಬಾರ್. ಎರಡು ವೇರಿಯೇಬಲ್ ಇರ್ತಾವಲ್ಲ ಎಕ್ಸ್ ಮತ್ತು ವೈ, ಎರಡೂ ಏನ್ ಮಾಡ್ಕೋಬೇಕು, ಮೀನ್ ಕಂಡುಹಿಡ್ಕೋಬೇಕು. ಫಸ್ಟ್ ಅದರದ ಡಿವಿಯೇಷನ್ ನ ಕಂಡುಹಿಡಿಬೇಕು. ನಾವು ಹೋದ ಕ್ಲಾಸಸ್ ನಲ್ಲಿ ಮೀನ್ ಡಿವಿಯೇಷನ್ ಕಂಡುಹಿಡಿಯೋತ್ನಾಗ ಡಿವಿಯೇಷನ್ ಹೆಂಗ್ ಕಂಡುಹಿಡಿಯೋದು ಅಂತ ಅನ್ನೋದನ್ನ ನೋಡಿದ್ದಾಗಿದೆ. ಆ ವಿಡಿಯೋನ ನೋಡಿದ್ರೆ ಇದ್ ಗೊತ್ತಾಗತ್ತೆ. ಆಮೇಲೆ ರೂಟ್ ಹಾಕ್ಬಿಟ್ಟು ಅದೇ ಡಿವಿಯೇಷನ್ ನ ಸ್ಕ್ವೇರ್ ಮಾಡಿದ್ರೆ ನಮಗೆ ವೇರಿಯಾನ್ಸ್ ಅಂತ ಸಿಕ್ತಿತ್ತು, ನೆನಪಿದೆಯಾ? ವೇರಿಯಾನ್ಸ್, ಒಂದು ಡಿವಿಯೇಷನ್ ನ ಸ್ಕ್ವೇರ್ ಮಾಡಿದ್ರೆ ವೇರಿಯಾನ್ಸ್ ಸಿಗುತ್ತೆ. ಅದನ್ನ ರೂಟ್ ತೆಗೆದ್ಬಿಟ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗುತ್ತೆ. ನೆನಪಿದ್ರೆ ಒಳ್ಳೇದಾಗತ್ತೆ, ಇಲ್ಲತ್ತಂದ್ರೆ ಆ ವಿಡಿಯೋ ಇನ್ನೊಮ್ಮೆ ನೋಡ್ಕೊಂಡ್ ಬನ್ನಿ. ಓಕೆ, if correlation of coefficient is used to find out used standard deviation. Standard deviation ಏನರ ಯೂಸ್ ಮಾಡೋದಾದ್ರೆ if standard deviation x and standard deviation y denotes the standard deviation of the varieties, then r will be. ಏನರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯೂಸ್ ಮಾಡ್ಕೊಂಡ್ಬಿಟ್ಟು ಕೋರಿಲೇಷನ್ ಆಫ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಕಂಡುಹಿಡಿಯಬೇಕಾದ್ರೆ ಆರ್ ಹೇಗಾಗತ್ತಪ್ಪ ಅಂತಂದ್ರೆ 1 ಡಿವೈಡೆಡ್ ಬೈ n. ಆಕ್ಚುಲಿ 1 ಡಿವೈಡೆಡ್ ಬೈ n ಇಲ್ಲಿ ಬರಬಾರ್ದು, ಅದು ಇಲ್ಲಿ ಬರುತ್ತೆ ಅನ್ನೋ ಉದ್ದೇಶದಿಂದ ಮ್ಯಾಲ್ ಕೂಡ ಡಿವೈಡ್ ಮಾಡಲಾಗುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾ ಏನಾಗಿರುತ್ತಪ್ಪ ಅಂತಂದ್ರೆ ಸಿಗ್ಮಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್ ಮಾಡಿಬಿಟ್ಟು ಡಿವೈಡೆಡ್ ಬೈ ಎನ್ ಮಾಡಿಬಿಟ್ಟು ರೂಟ್ ಹಾಕೋದಾಗಿರುತ್ತೆ. ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಆಗಿರುತ್ತೆ. ಇಲ್ಲಿ ಎನ್ ಅನ್ನ ಡಿವೈಡ್ ಮಾಡೋ ಬದಲಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸಾರಿ ಇಲ್ಲೆಲ್ಲ, ಇಲ್ಲಿ ಏನ್ ಮಾಡ್ತಾರಪ್ಪ 1 ಡಿವೈಡೆಡ್ ಬೈ ಎನ್ ಅಂತ ಇಂಟು ಅಂತ ಹಚ್ಕೊಳ್ತಾರೆ. ಇಲ್ಲಿದೆ ನೋಡಿ, ಹೌದಾ? ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ಅದಕ್ಕೋಸ್ಕರನೇ ಇಲ್ಲಿ ಕೆಳಗೆ 1 ಡಿವೈಡೆಡ್ ಬೈ ಎನ್ ಮಾಡೋದ್ರಿಂದ ಮೇಲೂ ಕೂಡ 1 ಡಿವೈಡೆಡ್ ಬೈ ಎನ್ ಮಾಡ್ತೀವಿ. ಅದು ಸ್ವಲ್ಪ ಏನಾಗುತ್ತೆ, ಚೇಂಜಸ್ ಕಾಣುತ್ತೆ ಫಾರ್ಮುಲಾದಲ್ಲಿ. ಓಕೆ, ಇದು ಬಂದ್ಬಿಟ್ಟು ಆಮೇಲೆ ಏನಾಗತ್ತಪ್ಪ ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಕ್ಸ್ ಹಾಗೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವೈ ಇಲ್ಲಿ ಬರುತ್ತೆ. ಇದು 1 ಡಿವೈಡೆಡ್ ಬೈ ಎನ್ ಹಾಗೆ ಸಿಗ್ಮಾ ಎಕ್ಸ್ ಮೈನಸ್ ಎಕ್ಸ್ ಬಾರ್ ವೈ ಮೈನಸ್ ವೈ ಬಾರ್ ಅವೇನಾಗ್ತಾವಪ್ಪ ಅಂದ್ರೆ ಕೋವೇರಿಯನ್ಸ್ ಆಫ್ ಎಕ್ಸ್ ಅಂಡ್ ವೈ, ಕೋವೇರಿಯನ್ಸ್ ಆಫ್ ಎಕ್ಸ್ ಅಂಡ್ ವೈ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಅದೇ ಕೂಡ ಇಲ್ಲಿ ಇರುತ್ತೆ. ಹಾಗೆ ಈ ಫಾರ್ಮುಲಾ ಜನರೇಟ್ ಆಗಿ ಬರುತ್ತೆ ಇಲ್ಲಿ ನಮಗೂ. ನೆಕ್ಸ್ಟ್ ಬಂದ್ರೆ ಒಂದು ಫಾರ್ಮುಲಾ ನೋಡ್ಕೊಳ್ಳಿ, ಒಂದು ಪ್ರಾಬ್ಲಮ್ ನೋಡ್ಕೊಳ್ಳಿ. ಪ್ರಾಬ್ಲಮ್ ಏನು ಎಕ್ಸಾಮ್ ನಲ್ಲಿ ಕೇಳಲ್ಲ, ಇಷ್ಟು ದೊಡ್ಡ ಪ್ರಾಬ್ಲಮ್ನ ಕೇಳಕ್ ಚಾನ್ಸೇ ಇಲ್ಲ. ಬಾಳಾದ್ರೆ ಏನ್ ಕೇಳ್ತಾರಪ್ಪ ಅಂತಂದ್ರೆ ಫಾರ್ಮುಲಾ ಕೇಳ್ತಾರೆ. ಫಾರ್ಮುಲಾ ಭಯಪಟ್ಟಿದ್ರೆ ಸಾಕು, ಭಯಪಟ್ಟಿರಲಿ ಅಥವಾ ತಿಳ್ಕೊಂಡಿರಿ. ನೋಡ್ರಿ, ಪ್ರಾಬ್ಲಮ್ ನಲ್ಲಿ ಏನಿದೆ, 2 ವೇರಿಯೇಬಲ್ ನ ಕೊಟ್ಟಿದ್ದಾರೆ, ಎಕ್ಸ್ ಸಿರೀಸ್ ಮತ್ತು ವೈ ಸಿರೀಸ್. ಇಲ್ಲಿ ಮೀನ್ ನ ಕಂಡುಹಿಡ್ಕೊಂಡೆಲ್ಲ ಇದೆ, ವೈದು ಮೀನು ಮತ್ತು ಎಕ್ಸ್ ಮೀನು. ಹಾಗೆ ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲ, ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಫಾರ್ಮುಲಾನ ಹಚ್ಚಲಾಗಿದೆ. ಇದರಲ್ಲಿ ಸಿಗ್ಮಾ ಎಕ್ಸ್ ಅಂತಂದ್ರೆ ಹೀಗಿದೆ ಅದು ಫಾರ್ಮುಲಾ, ಹೌದಾ? ಇದರಲ್ಲಿ ಎಕ್ಸ್ ಅಂತಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ಇಲ್ಲಿದೆ ನೋಡಿ. ಹಾಗೆ ವೈ ಅಂತಂದ್ರೆ ವೈ ಮೈನಸ್ ವೈ ಬಾರ್ ಅಂತ ಇಲ್ಲಿದೆ ನೋಡಿ. ಫಾರ್ಮುಲಾದಲ್ಲೂ ಕೂಡ ಅದೇ ಇತ್ತು, ಇಲ್ಲಿದೆ ನೋಡಿ. ಎಲ್ಲಿದೆ ಫಾರ್ಮುಲಾ? ಇಲ್ಲಿದೆ ನೋಡಿ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹಾಗೆ ವೈ ಮೈನಸ್ ವೈ ಬಾರ್. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಪ್ರಾಪರ್ಟೀಸ್ ಆಫ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಪ್ರಾಪರ್ಟೀಸ್ ಆಫ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ನೋಡೋದಾದ್ರೆ ದ ವ್ಯಾಲ್ಯೂ ಆಫ್ ಆರ್ ವಿಲ್ ಬಿ ಲೈ ಬಿಟ್ವೀನ್ +1 and -1. +1 ಮತ್ತು -1 ನಡುವೆನೇ ಬರುತ್ತೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್, ಅದರ ವ್ಯಾಲ್ಯೂ. ಹಾಗೆ ದ ವ್ಯಾಲ್ಯೂ ಆಫ್ ಆರ್ ಈಸ್ ಇಂಡಿಪೆಂಡೆಂಟ್ ಆಫ್ ಚೇಂಜ್ ಆಫ್ ಸ್ಕೇಲ್ ಅಂಡ್ ಒರಿಜಿನ್ ಆಫ್ ದಿ ವೇರಿಯೇಬಲ್ ಎಕ್ಸ್ ಅಂಡ್ ವೈ. ಮಲ್ಟಿಪ್ಲಿಕೇಶನ್ ಒಂದೇ ವ್ಯಾಲ್ಯೂಲಿಂದ ವೇರಿಯೇಬಲ್ಸ್ಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಕೂಡ ಏನು ಡಿಫರೆನ್ಸ್ ಆಗಲ್ಲ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಅಲ್ಲಿ. ಹಾಗೆ ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಿದ್ರು ಕೂಡ ಏನು ಡಿಫರೆನ್ಸ್ ಆಗಲ್ಲ. ಕೂಡಿಸೋದು ಮತ್ತು ಕಳೆಯೋದು ಕೂಡ ಏನು ಡಿಫರೆನ್ಸ್ ತಂದು ಕೊಡಲ್ಲ. ಹಾಗೆ ಗುಣಿಸೋದು ಮತ್ತು ಭಾಗಿಸೋದ್ರಿಂದನೂ ಕೂಡ ಏನು ಡಿಫರೆನ್ಸ್ ತಂದು ಕೊಡಲ್ಲ. 2 ವೇರಿಯೇಬಲ್ ಸೇಮ್ ವ್ಯಾಲ್ಯೂವಿಂದ ಮಾಡಬೇಕು ಅಷ್ಟೇ.
Okay, the value of r is the geometric mean of two regression coefficients. ಇಲ್ಲೇನು ಹೇಳಲಾಗತ್ತಪ್ಪ ಅಂತಂದ್ರೆ ವ್ಯಾಲ್ಯೂ ಆಫ್ ಆರ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ರಿಗ್ರೆಷನ್ ಆಫ್ ಕೋಎಫಿಷಿಯಂಟ್, ಟೂ ರಿಗ್ರೆಷನ್ ಆಫ್ ಕೋಎಫಿಷಿಯಂಟ್. ನೋಡಿ ಇಲ್ಲಿ ರಿಗ್ರೆಷನ್ ನ ಬೀಟಾಲಿಂದ ಸಿಂಬಾಲಿಕಲ್ಲಿ ಹೇಳ್ಬೋದು. ಬಿ ಎಕ್ಸ್ ವೈ ಇಂಟು ಬಿ ವೈ ಎಕ್ಸ್ ಅದನ್ನ ರೂಟ್ ನಲ್ಲಿ ಕಂಡುಹಿಡ್ಕೊಳ್ಳಲಾಗತ್ತೆ. ಇದೇ ಒಂದು ಪ್ರಾಪರ್ಟಿ ಆಗಿರುತ್ತೆ. ನೆಕ್ಸ್ಟ್ ರಿಗ್ರೆಷನ್ ನೋಡುವಾಗ ಮತ್ತೊಮ್ಮೆ ನೋಡೋಣಂತೆ. ನೆಕ್ಸ್ಟ್ probable error can be calculated. Probable error calculate ಮಾಡೋಕ್ಕೋಸ್ಕರ p equal to 0.6745 into 1 minus r square divided by root n ಅನ್ನ ಮಾಡಲಾಗುತ್ತೆ. ಹಾಗೆ ಸ್ಟ್ಯಾಂಡರ್ಡ್ ಎರರ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಸ್ಟ್ಯಾಂಡರ್ಡ್ ಎರರ್ ಕೂಡ ಇದರಿಂದ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ನಾವು. ಈಗ 1 minus r square divided by root n ಇದ್ರ ಫಾರ್ಮುಲಾ ಆಗಿರುತ್ತೆ. ಏನಂತಂದ್ರೆ ನಂಬರ್ ಆಫ್ ವ್ಯಾಲ್ಯೂಸ್ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ನೆಕ್ಸ್ಟ್ ಮೆರಿಟ್ಸ್ ಆಫ್ ಕೋರಿಲೇಷನ್ ಬಂದ್ರೆ ಇನ್ ಒನ್ ಫಿಗರ್ ಆಫ್ ಆರ್ ಒಂದೇ ಒಂದು ಫಿಗರ್ ಯೂಸ್ ಮಾಡ್ಕೋದ್ರ ಮೂಲಕ ಬೋತ್ ದ ಡಿಗ್ರಿ ಆಫ್ ಕೋರಿಲೇಷನ್ ಅಂಡ್ ಇಟ್ಸ್ ಡೈರೆಕ್ಷನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಡಿಗ್ರಿ ಆಫ್ ಕೋರಿಲೇಷನ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು, ಹಾಗೆ ಅದರ ಡೈರೆಕ್ಷನ್ ಕೂಡ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದಾಗಿರುತ್ತೆ. ಹೇಗೆ -1 ಸಮೀಪ ಹಾಕೊಂತ ಹೋಗುತ್ತಲ್ಲ, ಹಂಗ ಅದ್ರ ಸ್ಟ್ರಾಂಗ್ ನೆಗೆಟಿವ್ಗೆ ಸಮೀಪ ಹಾಕೊಂತ ಹೋಗುತ್ತೆ. ಹೆಂಗ್ +1ಕ್ಕ ಸಮೀಪ ಹಾಕೊಂತ ಬರುತ್ತಲ್ಲ ವ್ಯಾಲ್ಯೂ, ಹಂಗ ಸ್ಟ್ರಾಂಗ್ ಪಾಸಿಟಿವ್ಗೆ ಸಮೀಪ ಹಾಕೊಂತ ಬರುತ್ತೆ. ಹಾಗೆ 0ಕ್ಕೆ ಸಮೀಪ ಇದ್ದಂಗೆ ಮೈನಸ್ ನಲ್ಲಿದ್ರೆ ವೀಕ್ ನೆಗೆಟಿವ್ ಅಂತ ಅರ್ಥ, ಪ್ಲಸ್ ನಲ್ಲಿದ್ರೆ ವೀಕ್ ಪಾಸಿಟಿವ್ ಅಂತ ಅರ್ಥ. 0ಕ್ಕೆ ಸಮೀಪ ಬಂದ್ರೆ 0 ಬಂದ್ರೆ ನೋ ರಿಲೇಷನ್. ನೆಕ್ಸ್ಟ್ ಇಟ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ದ ಯೂಸ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಡಿರೈವ್ ಮಾಡ್ಕೊಳ್ಳಲಾಗುತ್ತೆ. ನೆಕ್ಸ್ಟ್ ಬಂದ್ರೆ ಇಟ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ದಿ ರಿಗ್ರೆಷನ್ ಅನಾಲಿಸಿಸ್. ರಿಗ್ರೆಷನ್ ಅನಾಲಿಸಿಸ್ ಕೂಡ ಇದು ಕ್ಲೋಸ್ ಆಗಿ ರಿಲೇಟ್ ಆಗಿರುತ್ತೆ. Probable error and standard error can be calculated from the coefficient of correlation. Coefficient of correlation ಯೂಸ್ ಮಾಡ್ಕೋದ್ರ ಮೂಲಕ probable error ಹಾಗೆ ಸ್ಟ್ಯಾಂಡರ್ಡ್ ಎರರ್ ನ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದಾಗಿರುತ್ತೆ. ಟಿ ಟೆಸ್ಟ್ ಮತ್ತು ಜಡ್ಜ್ ಟೆಸ್ಟ್ ಅವು ಬರ್ತಾವಲ್ಲ, ಹಾಗೆಲ್ಲ ಇವು ಹೆಲ್ಪ್ ಆಗ್ತವೆ. ಆಗ ನೋಡ್ಕೊಳ್ಳೋಣಂತ. ನೆಕ್ಸ್ಟ್ ಲಿಮಿಟೇಷನ್ಸ್ ಆಫ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್. ಎ linear relationship between independent and dependent variable which may not always be true. ಒಂದು ಲೀನಿಯರ್ ರಿಲೇಶನ್ಶಿಪ್ ನ ಇದು ಕ್ಯಾಲ್ಕುಲೇಟ್ ಮಾಡಿಕೊಡುತ್ತೆ ನಮಗೆ ಬಿಟ್ವೀನ್ ಇಂಡಿಪೆಂಡೆಂಟ್ ಅಂಡ್ ಡಿಪೆಂಡೆಂಟ್ ವೇರಿಯೇಬಲ್. ಹೌದಾ? ವಿಚ್ ಮೇ ನಾಟ್ ಬಿ ಆಲ್ವೇಸ್ ಟ್ರೂ. ಅದು ಯಾವಾಗ್ಲೂ ಟ್ರೂ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ನಾ ಇನ್ನ ಹೋದ್ ಕ್ಲಾಸ್ ನಲ್ಲಿ ಹೇಳಿದ್ದೆ ಕಾಸೇಷನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನ. ಕಾಸೇಷನ್ ಆಗಿದ್ರೆ ಕಾಸೇಷನ್ ಏನಿರುತ್ತಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಎರಡು ವೇರಿಯೇಬಲ್ ಎರಡು ಇನ್ಕ್ರೀಸ್ ಆಗ್ತಿದಾವೆ, ಒಂದು ಡಿಪೆಂಡೆಂಟ್ ವೇರಿಯೇಬಲ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಇಂದನೇ ಎಫೆಕ್ಟ್ ಆಗಿಬಿಟ್ಟು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಕ್ ಆಗಲ್ಲ. ಹೌದಾ? ಅಂತ ಸಂದರ್ಭದಲ್ಲಿ ಇದು ಒಂದು ವ್ಯಾಲ್ಯೂನ ಕೊಡುತ್ತೆ. ಏನ್ ಕೊಡುತ್ತೆ? ಪಾಸಿಟಿವ್ ಕೋರಿಲೇಷನ್ ಇದೆ ಅಂತನ ವ್ಯಾಲ್ಯೂ ಕೊಡುತ್ತೆ, ಬಟ್ ಕಾಸೇಷನ್ ಇರಲ್ಲ ಅದರಲ್ಲಿ. ಸೊ ದಟ್ ವಾಸ್ ಆಲ್ವೇಸ್ ನಾಟ್ ಬಿ ಟ್ರೂ. It is applicable only if the distribution is normal. Normal distribution ಇದ್ರೆ ಮಾತ್ರ applicable ಆಗುತ್ತೆ ಈ ಮೆಥಡ್. The value of the coefficient is unduly affected by the extreme items. Extreme items ಮೇಲೆ unduly affected ಆಗಲ್ಲ. So unduly affected by extreme items. extreme items ಮೇಲೆ ಇದು ವ್ಯಾಲ್ಯೂ ಅಫೆಕ್ಟ್ ಆಗಿರುತ್ತೆ. ಎಲ್ಲಿ ಮೀನ್ ಬರುತ್ತಲ್ಲ ಅಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಮೇಲೆ ಬಹಳಷ್ಟು ಅಫೆಕ್ಟ್ ಆಗೇ ಆಗುತ್ತೆ. ಆಲ್ರೆಡಿ ಗೊತ್ತಿದೆ ನಿಮಗೆ. ಇಟ್ ಈಸ್ ಡಿಫಿಕಲ್ಟ್ ಟು ಕ್ಯಾಲ್ಕುಲೇಟ್. ಫಾರ್ಮುಲಾ ಇದೆ, ಹಾಗೆ ರೂಟ್ ನ ತೆಗಿಬೇಕಾದ್ರೆ ಲೊಗಾರಿಥಮ್ ನ ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ಡಿವೈಡ್ ಮಾಡುವಂತ ವ್ಯಾಲ್ಯೂಸ್ ದೊಡ್ಡ ಬರ್ತಾವೆ. ಹಿಂಗಿರುವಂತ ಸಂದರ್ಭದೊಳಗ ಡಿಫಿಕಲ್ಟ್ ಆಗಿರುತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ. ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಮಾಡೋಕೆ ಕೂಡ ಒಂದು ಡಿಫಿಕಲ್ಟ್ ಆಗಿರುತ್ತೆ. ಯಾಕಪ್ಪ ಅಂತ ಒಂದು ವ್ಯಾಲ್ಯೂ ಕೊಟ್ಬಿಡುತ್ತೆ, ಅದು +1 ಲಿಂದ -1. ಯಾರ ತಿಳಿಲ್ದಾರಿದ್ರೆ ಅಂತಂದ್ರೆ ಅದರಿಂದ ಏನ್ ತಿಳ್ಕೊಳಕ್ಕಾಗತ್ತೆ ಅವ್ರಿಗೆ. ಸೊ ಇದೊಂದು ಡಿಫಿಕಲ್ಟ್ ಆದಂಥ ಮೆಥಡ್ ಆಗಿರುತ್ತೆ. ಇದು ಒಂದು ಲಿಮಿಟೇಷನ್ ಅಂತ ಹೇಳ್ಬೋದು. ಓಕೆ, ಯುವರ್ ಸಕ್ಸಸ್ ಇಸ್ ಅವರ್ ಮಿಷನ್. ವೆಲ್ಕಮ್ ಟು ಭವಜ್ಞಾನಾಂತರ. ಫೇರ್ ಲರ್ನಿಂಗ್ ಈಸ್ ಆನ್ ಅಡ್ವೆಂಚರ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಮೆಥಡ್ನ ನೋಡೋಣಂತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.